ಫಿಲ್ಮ್ ಚೇಂಬರ್ ಚುನಾವಣೆಯಲ್ಲಿ ಜಯಮಾಲಾ ಜಯಭೇರಿಯನ್ನು ಬಾರಿಸಿದ್ದಾರೆ. ಕರ್ನಾಟಕ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ಹಿರಿಯ ನಟಿ ಜಯಮಾಲಾ ಅವರು ಆಯ್ಕೆಯಾಗಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಬಹಳ ಕುತೂಹಲ ಇತ್ತು, ಪೈಪೋಟಿ ಇತ್ತು, ಫೈಟ್ ಇತ್ತು ಭಾಮಾ ಹರೀಶ್ ಮಧ್ಯೆ ಮತ್ತು ಜಯಮಾಲಾ ಅವರ ಮಧ್ಯೆ. 512 ಮತಗಳನ್ನು ಪಡೆದು ಗೆಲುವಿನ ನಗೆ ಬೀರಿದ್ದಾರೆ ಜಯಮಾಲಾಗೆ ಜಯದ ಹಾರ. ಈ ಬಾರಿ ಚುನಾವಣೆ ಒಟ್ಟು 843 ಮತಗಳಾಗಿತ್ತು. 512 ಮತಗಳನ್ನು ಜಯಮಾಲಾ ಅವರು ಪಡೆದಿದ್ದಾರೆ. ನಿರ್ಮಾಪಕ ಭಾಮಾ ಹರೀಶ್ ಏನಿದ್ದಾರೆ ಅವ್ರ ಪರ 334 ಮತಗಳು ಬಿದ್ದಿದ್ದಾವೆ. ನೋಡಿ, ಜಯಮಾಲಾ ಅವ್ರಿಗೆ ಬಹಳ ಕಾನ್ಫಿಡೆಂಟ್ ಇತ್ತು, ನಾನೇ ಆಗಿ ಬರ್ತೀನಿ ಅಂಥೇಳಿ. ಮತ್ತು ತುರುಸಿನ ಪೈಪೋಟಿ ಇತ್ತು. ಭಾಮಾ ಹರೀಶ್ ಅವರಿಗೆ ನೀವು ನಾಮಪತ್ರವನ್ನು ವಾಪಸ್ ಪಡೀರಿ, ಹಿಂದೆ ಸರಿರಿ ಅಂತೇಳಿ ಸಾಕಷ್ಟು ಒತ್ತಡಗಳು ಬಂದು, ಮನವಿ ಬಂದು, ಆದರೆ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಬಹಿರಂಗವಾಗಿ ಕೂಡ ಹೇಳಿದರು. ಇನ್ನು ಅಲ್ಲಿ ನೋಡಿ, ಭಾರಿ ಮತಗಳನ್ನು ಕೂಡ ಜಯಮಾಲಾ ಅವರು ಪಡ್ಕೊಂಡಿದ್ದಾರೆ. ಜಯಮಾಲಾ ಅವರು 2008ರಲ್ಲೂ ಕೂಡ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಬಹಳ ಅನುಭವ ಇದೆ ಸಿನಿಮಾ ರಂಗದಲ್ಲಿ, ನಿರ್ಮಾಪಕರಾಗಿ ಮತ್ತು ಒಬ್ಬ ನಟಿಯಾಗಿ ಮತ್ತು ರಾಜಕೀಯ ಶಾಸಕಿಯಾಗಿದ್ದರು, ಅವರು ಸಚಿವೆ ಕೂಡ ಆಗಿದ್ದರು ಅವರು. ಹಾಗಾಗಿ ಸರ್ಕಾರದ ಜೊತೆ ಉತ್ತಮವಾದಂಥ ಒಡನಾಟ ಕೂಡ ಹೊಂದಿದ್ದಾರೆ. ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಕೂಡ ಜಯಮಾಲಾ ಅವ್ರಿಗಿದೆ. ಅವ್ರು ಹೇಳ್ತಾ ಇದ್ದರು, ನಾನಾಗೆ ಬಂದಿದ್ದಲ್ಲ, ನನ್ನ ಕರ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಒತ್ತಡವನ್ನು ಹೇರಿದರು, ಮನವಿಯನ್ನು ಮಾಡಿಕೊಂಡ್ರು. ಸಾಕಷ್ಟು ನಿರ್ದೇಶಕರು, ನಿರ್ಮಾಪಕರು, ನೀವು ಬರಬೇಕು, ಬದಲಾವಣೆ ಆಗುತ್ತೆ ಅಂಥೇಳಿ. ನೋಡಬೇಕು ಜಯಮಾಲಾ ಅವರ ಒಂದು ಅಧಿಕಾರಾವಧಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ. ಈಗ ಕನ್ನಡ ಚಿತ್ರರಂಗ ಅಂತ ಬಂದಾಗ ಯಾವುದೇ ಒಂದು ಹೋರಾಟ ಆಗಲಿ, ನೆಲಜಲ ಭಾಷೆ ಆಗಲಿ, ದೊಡ್ಡ ದೊಡ್ಡ ಸ್ಟಾರ್ಗಳು ಬರೋದೇ ಇಲ್ಲ. ಯಾರ್ದೋ ಒಂದು ಕಾಂಟ್ರವರ್ಸಿ ಆಗಿರಲಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ಫಿಲ್ಮ್ ಚೇಂಬರ್ ಇತ್ತೀಚೆಗೆ ಇತ್ತು, ನಾವು ನೋಡಿದ್ವಿ. ಹಾಗಾಗಿ ಜಯಮಾಲಾ ಅವರಿಗೆ ಆಯ್ಕೆಯಾಗಿದ್ದಾರೆ. ಅವರ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ ಮತ್ತು ಕೆಲಸಗಳು ಕೂಡ ಹೆಚ್ಚಾಗಿದ್ದಾವೆ. ಭಾಳ ಖುಷಿಯಿಂದ ಅವರ ಅಭಿಮಾನಿಗಳು ಸಂಭ್ರಮವನ್ನು ಪಡ್ತಾ ಇದ್ದಾರೆ.